ಬೆಳಗಾವಿಯಲ್ಲಿ ಹೋಟೆಲ್ ಉದ್ಯಮಕ್ಕೆ ಯುದ್ಧದ ಬಿಸಿ ತಟ್ಟಿದೆ. ಸೌದೆ ಒಲೆ ಮೊರೆ ಹೋಗಿದ್ದಾರೆ ಮೆಸ್ ಹಾಗೂ ಖಾನಾವಳಿಯ ಮಾಲೀಕರು. ಗ್ಯಾಸ್ ಸಿಲಿಂಡರ್ ಸಿಗದೆ ಸೌದೆ ಒಲೆ ಮೇಲೆ ಅಡುಗೆ ತಯಾರಿ ಮಾಡಲಾಗ್ತಾ ಇದೆ. ಬೆಳಗಾವಿಯಲ್ಲಿ ಹೋಟೆಲ್ ಉದ್ಯಮಕ್ಕೆ ಯುದ್ಧದ ಬಿಸಿ ತಟ್ಟಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಲಾಗಿದೆ. ಬೆಳಗಾವಿಯ ಬಡಕಲ್ ಗಲ್ಲಿಯಲ್ಲಿರುವ ದುರ್ಗಾದೇವಿ ಖಾನಾವಳಿ ಸಿಲಿಂಡರ್ ಇಲ್ಲದೆ ರೊಟ್ಟಿ ಮಾಡ್ತಾ ಇಲ್ಲ ಹೋಟೆಲ್ ಸಿಬ್ಬಂದಿ. ಯುದ್ಧದ ಎಫೆಕ್ಟ್ ನಿಂದ ಹೋಟೆಲ್ ಮೆಸ್ ಮಾಲೀಕರು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಸಾಲ ಸೋಲ ಮಾಡಿ ಹೋಟೆಲ್ ನಡೆಸ್ತಾ ಇರ್ತಾರೆ. ಗ್ಯಾಸ್ ಸಿಲಿಂಡರ್ ಸಿಕ್ಕಿಲ್ಲ ಅಂದ್ರೆ ಪರ್ಯಾಯವಾಗಿ ಇದೇ ಕೆಲಸ ಮಾಡಬೇಕಾಗುತ್ತೆ. ಸದ್ಯ ಗ್ಯಾಸ್ ಸಿಲಿಂಡರ್ ಅಭಾವ ಇರೋದ್ರಿಂದ ಸೌದೆ ಒಲೆ ಮೊರೆ ಹೋಗ್ತಾ ಇದ್ದಾರೆ. ಬೆಳಗಾವಿಯ ದೃಶ್ಯಗಳಿದು. ಗ್ಯಾಸ್ ಸಿಲಿಂಡರ್ ಇಲ್ಲ, ಹಾಗಾಗಿ ಸೌದೆ ಮೇಲೆಯೇ ಅಡುಗೆ ಮಾಡಿ ಹೋಟೆಲ್ ನಡೆಸ್ತಾ ಇದ್ದಾರೆ. ಸರ್ ಬರ್ರಿ ನಾವು ಹತ್ರ ಮಾಡಿಬಿಡೋಣ ಸರ್. ಬಡಕಲ್ ಗಲ್ಲಿಯಲ್ಲಿರ್ತಕ್ಕಂತಹ ದುರ್ಗಾ ಪರಮೇಶ್ವರಿ ಮೆಸ್ ನಲ್ಲಿ ನಾವು ಇರುವಂತದ್ದು. ಇವರು ಕಮರ್ಷಿಯಲ್ ಸಿಲಿಂಡರ್ ಸಿಗದ ಹಿನ್ನೆಲೆಯಲ್ಲಿ ಈಗ ಸೌದೆ ಒಲೆಯ ಮೊರೆವನ್ನ ಹೋಗಿರುವಂತದ್ದು. ಇಲ್ಲಿ ಉತ್ತರ ಕರ್ನಾಟಕದ ಫೇಮಸ್ ಆಗಿರ್ತಕ್ಕಂಥ ಜೋಳದ ರೊಟ್ಟಿ ಈ ಖಾನಾವಳಿಯಲ್ಲಿ ಸಿಗ್ತಾ ಇತ್ತು. ಆದ್ರೆ ಕಳೆದ 8 ದಿನಗಳಿಂದ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆದ ಹಿನ್ನೆಲೆಯಲ್ಲಿ ಈಗ ಈ ಸೌದೆ ಒಲೆಯ ಮೇಲೆ ಇಲ್ಲಿ ಎಲ್ಲ ಬಂದಂತಹ ಕಸ್ಟಮರ್ಸ್ಗೆ ಅಡಿಗೆ ಮಾಡಿ ಕೊಡಬೇಕಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು. ಅದ್ರ ಜೊತೆಗೇನೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಬರ್ತಾರೆ, ಅದ್ರ ಜೊತೆಗೆ ನೌಕರರು ಬರ್ತಾರೆ, ಹಾಗೂ ನೆರೆಯದಲ್ಲಿರ್ತಕ್ಕಂಥ ಕೋರ್ಟ್ ನ ಎಲ್ಲ ವಕೀಲರು ಕೂಡ ಇದೇ ಒಂದು ಖಾನಾವಳಿಗೆ ಊಟಕ್ಕೆ ಬರ್ತಾರೆ. ಹೀಗಾಗಿ ಎಲ್ಲರಿಗೂ ಕೂಡ ಈ ಊಟ ಬಡಿಸೋದೇ ದೊಡ್ಡ ಸವಾಲಾಗಿರುವಂತದ್ದು. ಯಾಕಂದ್ರೆ ಸೌದೆ ಒಲೆ ಮೇಲೆ ಕುಂತು ನಿತ್ಯ ಈಗ ಅಡಿಗೆಯನ್ನ ತಯಾರಿಸಬೇಕಾದಂತ ಪರಿಸ್ಥಿತಿ ಇಲ್ಲಿರುವಂತದ್ದು. ಹೀಗಾಗಿ ಈಗಾಗಲೇ ಕಳೆದ 4-5 ದಿನಗಳಿಂದ ಕೂಡ ಈ ಒಂದು ಹೋಟೆಲ್ ನ ಏನು ಖಾನಾವಳಿ ಇದೆ, ಖಾನಾವಳಿಯಲ್ಲಿ ಕೂಡ ಈಗ ರೊಟ್ಟಿ ಊಟವನ್ನೇ ನಿಲ್ಲಿಸಿರುವಂತದ್ದು. ಕೇವಲ ಚಪಾತಿ ಹಾಗೂ ಪಲ್ಯ ಮತ್ತು ಅನ್ನ ಸಾರು ಇಷ್ಟೇನ ಮಾಡಿ ಕಸ್ಟಮರ್ಸ್ಗೆ ಕೊಡುವ ಕೆಲಸವನ್ನ ಮಾಡ್ತಿದ್ದಾರೆ. ಕಳೆದ 8 ದಿನಗಳಿಂದ ಈಗ ನೋಡಿ ಸೌದೆ ಒಲೆ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆದ ಹಿನ್ನೆಲೆಯಲ್ಲಿ ಈಗ ಸೌದೆ ಒಲೆಗೆ ಮೊರೆ ಹೋಗಿದ್ದಾರೆ. ಸೌದೆ ಕೂಡ ಈಗ ಕೆಜಿಗೆ 9 ರೂಪಾಯಿ ಕೊಡ್ತಿರುವಂತ, ಅದು ಕೂಡ ಈಗ ವಿಪರೀತ ತುಟ್ಟಿಯಾಗಿರುವಂತ. ಹೀಗಾಗಿ ನಮಗೆ ಕಡಿಮೆ ದರದಲ್ಲಿ ನಾವು ಅಡಿಗೆಯನ್ನ ಮಾಡಿ ಕೊಡ್ತಾ ಇದೀವಿ, ಊಟವನ್ನು ಕೊಡ್ತಾ ಇದೀವಿ. ಆದ್ರೂ ಕೂಡ ನಮಗೆ ಸೌದೆ ಒಲೆ ಖರೀದಿ ಕೂಡ ಈಗ ಸಾಕಷ್ಟು ಹೊರೆ ಆಗ್ತಿದೆ ಅನ್ನುವಂಥದ್ದು ಹೋಟೆಲ್ ಮಾಲೀಕರ ಅಲ್ಲಾಗಿರುವಂತ. ನಮ್ಮ ಜೊತೆಗೆ ಮಾಲೀಕರಿದ್ದಾರೆ, ಅವರೇ ಮಾತಾಡ್ಸೋಣ. ಸರ್ ಸಿಲಿಂಡರ್ ಸಿಗೋಲ್ರಿ ಸರ್. ಸಿಲಿಂಡರ್ ಸಿಗೋ ಸಂಬಂಧ ಈಗ ಒಲಿ ಮೇಲೆ ಮಾಡಾಕ್ತಿವ್ರಿ. ಈಗ 8 ದಿವಸ ಆಯ್ತು ಸರ್. ಶನಿವಾರದಿಂದ ಇವತ್ತಿನವರೆಗೂ ಒಲಿ ಮೇಲೆ ಮಾಡಾಕ್ತಿವ್ರಿ. ಏನೇನ್ ಮಾಡ್ತಿದ್ರಿ ಖಾನಾವಳಿಯಾಗ? ಖಾನಾವಳಿಯಾಗ 2 ತರ ಪಲ್ಯ, ಚಟ್ನಿ, ಕೋಸಂಬರಿ ಇರ್ತಿತ್ತು ಸರ್. ಈಗ ಒಲಿ ಮೇಲೆ 2 ತರ ಪಲ್ಯ ಮಾಡ್ತೀವ್ರಿ, ಮತ್ತೆ ಅನ್ನ ಸಾರು ಒಲಿ ಮೇಲೆ ಮಾಡ್ತೀವ್ರಿ. ರೊಟ್ಟಿ ಇರ್ತಿತ್ತು, ರೊಟ್ಟಿ ಚಪಾತಿ ಇರ್ತಿತ್ರಿ. ಈಗ ರೊಟ್ಟಿ ಬಂದ್ ಮಾಡಿವ್ರಿ ಸರ್. ಗ್ಯಾಸ್ ಇಲ್ಲ ಸಂಬಂಧ ಬರೀ ಚಪಾತಿ ಅಷ್ಟ ಮಾಡಿ ಕೊಡಾಕ್ತಿವ್ರಿ ಸರ್. ಹೌದು ಸರ್. ರೊಟ್ಟಿ ಸಂಬಂಧನ ಬರ್ತಿದ್ ಸರ್. ಎಲ್ಲಾ ಕಸ್ಟಮರ್ ರೊಟ್ಟಿ ಚಲೋ ಸಿಗ್ತಾವ್ರಿ ನಿಮ್ಮಲ್ಲಿ ಅಂತ ಬರ್ತಿದ್ ಸರ್. ಈಗ ರೊಟ್ಟಿನ ಬಂದ್ ಮಾಡಿವ್ರಿ ಸರ್. ಈಗ ಯಾಕಂದ್ರೆ ಕಸ್ಟಮರ್ ಒಂದೊಂದು ಊಟ ಮಾಡೋ ಕಾಯಂ ಕಸ್ಟಮರ್ ಚಪಾತಿಂದ ಹೋಗ್ತಾರ. ಇರ್ಲಿ ಈಗ ಸಮಸ್ಯೆ ಐತೆ ಅಂತೇಳಿ ಕೆಲವೊಂದ್ ಜನ ಏನಂತಾರಿ ರೊಟ್ಟಿ ಬಿನ ಬೇಕ್ರಿ ಅಂತಂದ್ ಎದ್ದು ಹೋಗ್ಬಿಡ್ತಾರ ಸರ್. ಈಗ ಬಹಳಷ್ಟು ಹೋಟೆಲ್ ಬಂದ್ ಆಗಿದಾವ ಸರ್. ನಮ್ಗೆ ಯಾಕಂದ್ರೆ ಹೋಟೆಲ್ ಬಂದ್ ಮಾಡೋ ಇದಿಲ್ರಿ ಸರ್, ಮೆಸ್. ಯಾಕಂದ್ರೆ ನಮ್ಗ ಕಸ್ಟಮರ್ಗೆ ಕೆಲಸದವ್ರಿಗೆ ಪಗಾರ ಕೊಡ್ಬೇಕು ಸರ್. ಯಾಕಂದ್ರೆ ಕೆಲಸದವ್ರು ಪಗಾರ ಸಿಗುತ್ತಂತೆ ದುಡ್ಯಾಕ್ ಬರ್ತಾರ ಸರ್ ಅವರು. ಯಾಕಂದ್ರೆ ನಾವು ಬಂದ್ ಮಾಡಿದ್ವಿ ಅಂತಾರ ಮತ್ತೆ ಅವ್ರಿಗೆ ಸಮಸ್ಯೆ ಆಗತ್ರಿ. ಯಾಕಂದ್ರೆ ಮಂತ್ಲಿ ಕಸ್ಟಮರ್ ಅದಾರ ನಮ್ಮಲ್ಲೇ. PG ಹುಡುಗದ ಅಡ್ವಾನ್ಸ್ ರೊಕ್ಕ ತಗೊಂಡಿವ್ರಿ. ಯಾಕಂದ್ರೆ ಅವ್ರಿಗೂ ಊಟ ಕೊಡ್ಬೇಕ್ರಿ ನಾವು. ಹಾ ಸರ್. ಸರ್ಕಾರಕ್ಕೆ ಏನ್ ಮನವಿ ಮಾಡ್ಕೊತೀರಿ? ಸರ್ಕಾರಕ್ಕೆ ಏನ್ ಮನವಿ ಮಾಡ್ಕೊಂತೀವಿ ಅಂತಂದ್ರೆ ಸರ್, ಸಿಲಿಂಡರ್ ಯಾಕಂದ್ರೆ ಇಂತ ಸಿಟಿ ಒಳಗೆ ಹಳ್ಳಿ ಒಳಗೆ ಹೆಂಗಾರ ಬದುಕ್ತಾರ ಸರ್ ಜನ. ಸಿಟಿ ಒಳಗೆ ಬದುಕೋದು ಕಷ್ಟ ಐತ್ರಿ. ಸ್ವಲ್ಪ ಸಿಲಿಂಡರ್ ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ರೆ ಚಲೋ ಆಗತ್ತೆ ಸರ್ ಲೋಗುನ ರೀ. ಇಷ್ಟು ಹೋಟೆಲ್ ಮಾಲೀಕರು ಹೇಳ್ತಿರುವಂತದ್ದು. ಕ್ಯಾಮರಾ ಅಡಿಷನಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.